ನಮಸ್ಕಾರ, ಸೂಪರ್ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಜೈನ್. 4 ಲಾಕ್ಡೌನ್ ನೋಡಿದ್ದ ದೇಶದ ಜನತೆ ಈಗ ಅನ್ಲಾಕ್ನಲ್ಲಿದ್ದಾರೆ. ನಾಳೆಯಿಂದ ಅನ್ಲಾಕ್ 2 ಆರಂಭವಾಗಲಿದೆ. ಲಾಕ್ಡೌನ್ ತೆರವಿನ 2ನೇ ಹಂತದಲ್ಲಿರೋ ರಾಜ್ಯದ ಜನ ನಾಳೆಯಿಂದ ಯಾವ್ಯಾವ ನಿಯಮಗಳನ್ನು ಅನುಸರಿಸಬೇಕು, ಅನ್ಲಾಕ್ 2 ಅಲ್ಲಿ ಏನಿರುತ್ತೆ ಏನಿರಲ್ಲ ಅನ್ನೋದನ್ನ ನೀವು ತಿಳ್ಕೊಳ್ಳೇಬೇಕು. ಸತತ 4 ಲಾಕ್ಡೌನ್ ನೋಡಿದ್ದಾಯ್ತು. ಅನ್ಲಾಕ್ 1 ಇಂದು ಮಧ್ಯರಾತ್ರಿ 12ಕ್ಕೆ ಮುಗಿತು. ಕೆಲವೇ ಗಂಟೆಯಲ್ಲಿ ಅನ್ಲಾಕ್ 2 ಶುರುವಾಗ್ತಿದೆ. ನಾಳೆಯಿಂದ ಅಂದ್ರೆ ಜುಲೈ 1ರಿಂದ ದೇಶದಾದ್ಯಂತ ಅನ್ಲಾಕ್ 2 ಆರಂಭ. ನಾಳೆಯಿಂದ ದೇಶದಾದ್ಯಂತ ಅನ್ಲಾಕ್ 2. ಜುಲೈ 31ರವರೆಗೆ ಅನ್ಲಾಕ್ 2.0. ಕಂಟೈನ್ಮೆಂಟ್ ಝೋನ್ ನಲ್ಲಿ ಜುಲೈ 31ರವರೆಗೆ ಲಾಕ್ಡೌನ್. ಜೂನ್ 1ರಿಂದ ಆರಂಭವಾಗಿದ್ದ ಅನ್ಲಾಕ್ 1 ಮುಗಿತಿದ್ದು ನಾಳೆಯಿಂದ ಜುಲೈ 31ರವರೆಗೆ ಅನ್ಲಾಕ್ 2 ಆರಂಭವಾಗ್ತಿದೆ. ದೇಶದಾದ್ಯಂತ ಲಾಕ್ಡೌನ್ ತೆರವಿನ 2ನೇ ಹಂತ ಆರಂಭವಾಗ್ತಿದ್ದು ಕಂಟೈನ್ಮೆಂಟ್ ಝೋನ್ ನಲ್ಲಿ ಲಾಕ್ಡೌನ್ ಮತ್ತೆ ಮುಂದುವರಿತಿದೆ. ಜುಲೈ 31ರವರೆಗೆ ಕಂಟೈನ್ಮೆಂಟ್ ಝೋನ್ ನಲ್ಲಿ ಲಾಕ್ಡೌನ್ ಇರಲಿದ್ದು ಅಗತ್ಯ ತುರ್ತು ಸೇವೆ ಬಿಟ್ಟು ಮತ್ಯಾವುದೇ ಚಟುವಟಿಕೆ ನಡೆಯಲ್ಲ. ಎಲ್ಲದಕ್ಕೂ ಲಾಕ್. ಜುಲೈ 31ರವರೆಗೆ ಶಾಲಾ ಕಾಲೇಜು ತೆರೆಯುವಂತಿಲ್ಲ. ಮೆಟ್ರೋ, ಥಿಯೇಟರ್, ಜಿಮ್ ಬಾಗಿಲು ಬಂದ್. ಜೂನ್ನಲ್ಲಿ ಅನ್ಲಾಕ್ 1 ನಲ್ಲಿ ಧಾರ್ಮಿಕ ಕೇಂದ್ರಗಳು, ಹೋಟೆಲ್, ರೆಸ್ಟೋರೆಂಟ್ ಓಪನ್ ಆಗಿದ್ವು. ಜುಲೈನಲ್ಲಿ ಶಾಲಾ ಕಾಲೇಜು ಆರಂಭದ ಬಗ್ಗೆ ಚಿಂತಿಸಲಾಗಿತ್ತು ಅಂತ ಹೇಳಲಾಗ್ತಿತ್ತು. ಸೊ ದೇಶದ ಜನತೆ ಕೂಡ ಈಗಾಗಲೇ 3 ತಿಂಗಳಿಗೂ ಹೆಚ್ಚು ಕಾಲ ಬಂದ್ ಆಗಿರೋ ಶಾಲಾ ಕಾಲೇಜು ಲಾಕ್ಡೌನ್ ತೆರವಿನ 2ನೇ ಹಂತದಲ್ಲಿ ಬಾಗಿಲು ತೆರೆಯುತ್ತವಾ ಅಂತ ನಿರೀಕ್ಷೆಯ ಕಂಗಳಿಂದ ನೋಡ್ತಿದ್ರು. ಆದ್ರೆ ದೇಶದಲ್ಲಿ ಪ್ರತಿದಿನ 10,000ಕ್ಕೂ ಹೆಚ್ಚು ಕೊರೋನಾ ಕೇಸ್ಗಳು ಪತ್ತೆಯಾಗ್ತಿವೆ. ಹಾಗಾಗಿ ನಿರೀಕ್ಷೆ ಹುಸಿಯಾಗಿದ್ದು ಶಾಲಾ ಕಾಲೇಜುಗಳ ಲಾಕ್ಡೌನ್ ಮುಂದುವರಿತಿದೆ. ಹಾಗಾದ್ರೆ ಅನ್ಲಾಕ್ 2 ನಲ್ಲಿ ಯಾವೆಲ್ಲ ಚಟುವಟಿಕೆಗಳು ಬಂದ್ ಆಗ್ತಿವೆ ಅಂತ ನೋಡಿದ್ರೆ, ಶಾಲಾ ಕಾಲೇಜುಗಳು ಜುಲೈ 31ರವರೆಗೆ ತೆಗೆಯಲ್ಲ. ಶೈಕ್ಷಣಿಕ ಸಂಸ್ಥೆ, ತರಬೇತಿ ಕೇಂದ್ರಗಳ ಲಾಕ್ ಕೂಡ ಹಾಗೆ ಇರುತ್ತೆ. ಅಂತಾರಾಷ್ಟ್ರೀಯ ವಿಮಾನಯಾನ ಕೂಡ ಬಂದ್ ಆಗಲಿದೆ. ಆದ್ರೆ ಈಗಾಗಲೇ ಕೇಂದ್ರ ಗೃಹ ಇಲಾಖೆ ಅನುಮತಿ ನೀಡಿರೋ ವಿಮಾನ ಸೇವೆ ಮುಂದುವರಿಯಲಿದೆ. ಮೆಟ್ರೋ ರೈಲು ಸೇವೆ ಕೂಡ ಸಿಗಲ್ಲ. ಸಿನಿಮಾ ಹಾಲ್, ಥಿಯೇಟರ್ ಯಾವುದೂ ತೆರೆಯಲ್ಲ. ಜಿಮ್, ಸ್ವಿಮ್ಮಿಂಗ್ ಪೂಲ್ ಕೂಡ ತೆರೆಯಲ್ಲ. ಮನೋರಂಜನಾ ಪಾರ್ಕ್, ಬಾರ್, ಆಡಿಟೋರಿಯಂಗಳಿಗೆ ಹಾಕಿರೋ ಬೀಗ ಹಾಗೆ ಇರುತ್ತೆ. ಅಸೆಂಬ್ಲಿ ಹಾಲ್, ಸೆಮಿನಾರ್ ಹಾಲ್ ಕೂಡ ತೆರೆಯುವಂತಿಲ್ಲ. ಸಾಮಾಜಿಕ, ರಾಜಕೀಯ, ಕ್ರೀಡಾ, ಶೈಕ್ಷಣಿಕ, ಸಾಂಸ್ಕೃತಿಕ, ಧಾರ್ಮಿಕ ಕಾರ್ಯಕ್ರಮಗಳನ್ನ ನಡೆಸುವಂತಿಲ್ಲ. ಹೆಚ್ಚು ಜನ ಸೇರೋ ಕಾರ್ಯಕ್ರಮಗಳನ್ನ ಕೂಡ ನಡೆಸುವಂತಿಲ್ಲ. ಆನ್ಲೈನ್ ದೂರ ಶಿಕ್ಷಣಕ್ಕಿಲ್ಲ ಅಡ್ಡಿ. ಕೇಂದ್ರ, ರಾಜ್ಯ ಸರ್ಕಾರದ ತರಬೇತಿ ಕೇಂದ್ರ ಓಪನ್. ಶಾಲಾ ಕಾಲೇಜುಗಳು ಬಂದ್ ಆಗಿರೋದ್ರಿಂದ ಆನ್ಲೈನ್ ಶಿಕ್ಷಣ, ದೂರ ಶಿಕ್ಷಣ ನಡೆಸಲು ಅವಕಾಶವಿದೆ. ಜುಲೈ 15ರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ತರಬೇತಿ ಕೇಂದ್ರಗಳ ಕಾರ್ಯನಿರ್ವಹಣೆಗೆ ಅನ್ಲಾಕ್ 2 ನಲ್ಲಿ ಅವಕಾಶವಿದೆ. ದೇಶಾದ್ಯಂತ ರಾತ್ರಿ 10ರಿಂದ 5ರವರೆಗೆ ಕರ್ಫ್ಯೂ. ರಾಜ್ಯದಲ್ಲಿ ರಾತ್ರಿ 8ರಿಂದ 5ರವರೆಗೆ ನಿಷೇಧಾಜ್ಞೆ. ಕೇಂದ್ರ ಗೃಹ ಇಲಾಖೆ ಬಿಡುಗಡೆ ಮಾಡಿರೋ ಅನ್ಲಾಕ್ 2 ಮಾರ್ಗಸೂಚಿಯಲ್ಲಿ ಈ ಬಾರಿ ರಾತ್ರಿ ಕರ್ಫ್ಯೂನಲ್ಲಿ ಸಡಿಲಿಕೆ ಮಾಡಿದೆ. ಈ ಹಿಂದೆ ರಾತ್ರಿ 9ರಿಂದ ಕರ್ಫ್ಯೂ ಆರಂಭವಾಗ್ತಿತ್ತು. ಇದೀಗ ಅನ್ಲಾಕ್ 2 ನಲ್ಲಿ ರಾತ್ರಿ 10ರಿಂದ ಬೆಳಗ್ಗೆ 5ರವರೆಗೆ ನಿಷೇಧಾಜ್ಞೆ ಇರಲಿದೆ. ಆದರೆ ರಾಜ್ಯ ಸರ್ಕಾರಗಳು ಕೋವಿಡ್ ಸೋಂಕು ತಡೆಯಲು ಕ್ರಮ ತೆಗೆದುಕೊಳ್ಳುವ ಅವಕಾಶವಿದ್ದು ಕರ್ನಾಟಕದಲ್ಲಿ ರಾತ್ರಿ 8ರಿಂದಲೇ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. ಆದರೆ ಅಗತ್ಯ ಸೇವೆ, ತುರ್ತು ಸೇವೆ ಒದಗಿಸುವ ವಾಹನಗಳು ಸಂಚರಿಸಬಹುದು. ಶಿಫ್ಟ್ ವೈಸ್ ಕೆಲಸ ಮಾಡುವ ಕಾರ್ಖಾನೆ, ಕೈಗಾರಿಕೆಗಳಿಗೆ ನೈಟ್ ಕರ್ಫ್ಯೂನಿಂದ ವಿನಾಯಿತಿ ನೀಡಲಾಗಿದೆ. ಅಗತ್ಯ ಸೇವಾ ವಾಹನಗಳು ಕೂಡ ಸಂಚರಿಸಬಹುದು. ರಾತ್ರಿ ವೇಳೆ ರಾಷ್ಟ್ರೀಯ, ರಾಜ್ಯ ಹೆದ್ದಾರಿಗಳು ತೆರೆದಿರುತ್ತವೆ. ಬಸ್, ರೈಲು ಸೇವೆ ನಿಗದಿತ ಗುರಿ ತಲುಪುವವರೆಗೂ ತೊಂದರೆ ಇಲ್ಲ. ಜುಲೈ 5ರಿಂದ ಪ್ರತಿ ಭಾನುವಾರ ಲಾಕ್ಡೌನ್. ಎಸ್ಎಸ್ಎಲ್ಸಿ ಪರೀಕ್ಷೆ ಬಳಿಕ ಮತ್ತೆ ಲಾಕ್ಡೌನ್. ರಾಜ್ಯದಲ್ಲಿ ಪ್ರತಿದಿನ 1000 ಲೆಕ್ಕದಲ್ಲಿ ಸೋಂಕು ಹೆಚ್ಚಾಗ್ತಿರೋದ್ರಿಂದ ಜುಲೈನಲ್ಲಿ ಸರ್ಕಾರ ಬಿಗಿ ಕ್ರಮ ಕೈಗೊಂಡಿದೆ. ಜುಲೈ 5ರಿಂದ ಪ್ರತಿ ಭಾನುವಾರ ರಾಜ್ಯಾದ್ಯಂತ ಕಂಪ್ಲೀಟ್ ಲಾಕ್ಡೌನ್ ಇರಲಿದೆ. ಆಗಸ್ಟ್ 2ರವರೆಗೆ ಜುಲೈನ 4 ಭಾನುವಾರ ಕಂಪ್ಲೀಟ್ ಲಾಕ್ಡೌನ್ ಆಗಿರಲಿದೆ.
ಆದ್ರೆ ಈಗಾಗಲೇ ನಿಗದಿಯಾಗಿರೋ ಮದುವೆಗೆ ಅಡ್ಡಿ ಇಲ್ಲ. ಸರ್ಕಾರಿ ನೌಕರರಿಗೆ ವಾರದಲ್ಲಿ 5 ದಿನ ಕೆಲಸ ಇರುತ್ತೆ. ಈಗಾಗಲೇ ಇರೋ 2ನೇ 4ನೇ ಶನಿವಾರದ ಜೊತೆ ಎಲ್ಲಾ ಶನಿವಾರ ಕಚೇರಿಗಳಿಗೆ ರಜೆ ಇರಲಿದೆ. ಜುಲೈ 10ರಿಂದ ಆಗಸ್ಟ್ 2ನೇ ವಾರದವರೆಗೆ ಈ ನಿಯಮ ಜಾರಿಯಲ್ಲಿರಲಿದೆ. ಇನ್ನು ರಾಜ್ಯದಲ್ಲಿ ಎದ್ದಿರೋ ಸೋಂಕಿನ ಸುನಾಮಿಗೆ ಕಂಗಾಲಾಗಿರೋ ಸರ್ಕಾರ ಎಸ್ಎಸ್ಎಲ್ಸಿ ಪರೀಕ್ಷೆ ಬಳಿಕ ಕಠಿಣ ಕ್ರಮ ಕೈಗೊಳ್ಳಲಿದೆ. ಮತ್ತೆ ಲಾಕ್ಡೌನ್ ತರೋ ಮುನ್ಸೂಚನೆ ನೀಡಿದ್ದು ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಸಚಿವ ಅಶೋಕ್ ಹೇಳಿದ್ದಾರೆ. ಲಕ್ಷಾಂತರ ಮಕ್ಕಳು ಎಕ್ಸಾಮ್ ಬರೀತಾ ಇದ್ದಾರೆ, ಅವ್ರ ಮೇಲೆ ಯಾವುದೇ ದುಷ್ಪರಿಣಾಮ ಬೀರಬಾರ್ದು. ಆ ದೃಷ್ಟಿಯಿಂದ ಅದಾದ್ಮೇಲೆ ಮತ್ತೆ ಜೊತೆ ಕೂತ್ಕೊಂಡು ಇದನ್ನ ಕಟ್ ಡೌನ್ ಮಾಡಬೇಕು. ಈ ಸ್ಪೀಡ್ ಕಟ್ ಡೌನ್ ಮಾಡೋವಂಥದ್ದಕ್ಕೆ ಬೆಂಗಳೂರು ಕರ್ನಾಟಕ ಏನು ಕ್ರಮ ತೆಗೆದುಕೊಳ್ಬೇಕು ಅಂತ ನಾನು ವ್ಯವಸ್ಥೆ ಮಾಡ್ತೀನಿ. 100% ಯಾವುದೇ ಲಾಕ್ಡೌನ್ ಇಡೀ ರಾಜ್ಯದಲ್ಲಿ ನಾವು ಮಾಡಲ್ಲ. ಸದ್ಯಕ್ಕೆ ಆ ಥರದ ಏನೂ ಪರಿಸ್ಥಿತಿ ಇಲ್ಲ. ಒಂದ್ಸರಿ ಲಾಕ್ಡೌನ್ ಆಗಿದೆ. ಈಗ ಸದ್ಯಕ್ಕೆ ಆ ಥರದ ಯಾವುದೇ ಇಡೀ ಸ್ಟೇಟ್ ಅನ್ನ ಲಾಕ್ಡೌನ್ ಮಾಡುವಂತ ವ್ಯವಸ್ಥೆ ಇಲ್ಲ. ಸದ್ಯ ಅನ್ಲಾಕ್ 1 ಮುಗಿತಿದ್ದು ಅನ್ಲಾಕ್ 2 ಆರಂಭವಾಗ್ತಿದೆ. ಲಾಕ್ಡೌನ್ ಇಲ್ಲ ಅಂತ ರಾಜ್ಯ ಸರ್ಕಾರ ಹೇಳ್ತಿದ್ರು. ಎಲ್ಲದಕ್ಕೂ ಎಸ್ಎಸ್ಎಲ್ಸಿ ಎಕ್ಸಾಮ್ ಮುಗಿದ ಬಳಿಕ ಸ್ಪಷ್ಟ ಉತ್ತರ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಪ್ರಧಾನಿ ಮೋದಿಯ ಮಾತಿನ ಬಗ್ಗೆ ಇವತ್ತು ಭಾರಿ ನಿರೀಕ್ಷೆ ಇತ್ತು. ಅನ್ಲಾಕ್ 2 ಆರಂಭ ಆಗ್ತಿದೆ, ಕೊರೋನಾ ಸೋಂಕು ಜಾಸ್ತಿ ಆಗ್ತಿದೆ, ಗಡಿಯಲ್ಲಿ ಚೀನಾ ತೆಗೆದ ಖ್ಯಾತಿಗೆ ಉತ್ತರ ಕೊಡ್ತಾರಾ? ಹೀಗೆ 10 ಹಲವು ಪ್ರಶ್ನೆಗಳು, ಕುತೂಹಲಗಳು ಕೋಟ್ಯಾಂತರ ಭಾರತೀಯರ ಮನಸ್ಸಲ್ಲಿತ್ತು. ಸಂಜೆ 4 ಗಂಟೆಗೆ ಪ್ರಧಾನಿ ಮೋದಿ ಜನರ ಮನಸ್ಸಲ್ಲಿದ್ದ ಪ್ರಶ್ನೆಗಳಿಗೆ ಉತ್ತರಿಸಿದ್ದು ಹೀಗೆ. कोई भी नियमों से ऊपर नहीं. ಬುದ್ಧಿ ಹೇಳುತ್ತಲೇ ಎಚ್ಚರಿಕೆ, ಮನವಿ ಮಾಡುತ್ತಲೇ ವಾರ್ನಿಂಗ್. ನಿಯಮಗಳಿಗಿಂತ ಯಾರೂ ದೊಡ್ಡವರಲ್ಲ, ನಿಯಮ ಮೀರಿ ಬಂದ್ರೆ ಶಿಕ್ಷೆ. ಸದ್ಯ ಸೇಫ್ ಆಗಿದ್ರೂ ಮುಂದಿನ ದಿನಗಳು ಮತ್ತಷ್ಟು ಕಠಿಣ. ಇಡೀ ದೇಶದ ಜನತೆಗೆ ಪ್ರಧಾನಿ ಮೋದಿ ಕೊಟ್ಟ ಎಚ್ಚರಿಕೆ ಇದು. ಅನ್ಲಾಕ್ ಆಗ್ತಿದ್ದಂತೆ ನಿಯಮ ಮೀರಿ ಬೀದಿಗೆ ಬಂದ ಜನತೆಗೆ ಎಚ್ಚರಿಕೆ ಕೊಟ್ರು. ನಿರೀಕ್ಷೆಯ ಕಂಗಳಿನಿಂದ ನೋಡ್ತಾ ಇದ್ದ ದೇಶದ ಜನರಿಗೆ ಪ್ರಧಾನಿ ಮೋದಿ ಭರ್ಜರಿ ಗಿಫ್ಟ್ ಕೂಡ ಕೊಟ್ರು. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ವಿಸ್ತರಣೆ, ನವೆಂಬರ್ವರೆಗೂ ಉಚಿತ ಪಡಿತರ ವಿತರಣೆ, ಯೋಜನೆಗಾಗಿ 90,000 ಕೋಟಿ ರೂಪಾಯಿ ಖರ್ಚು. ಇಡೀ ದೇಶದ ಚಿತ್ತ ಇಂದು ನಮೋ ಮಾತಿನತ್ತ ನೆಟ್ಟಿತ್ತು. ಯಾವ ವಿಚಾರದ ಬಗ್ಗೆ ಮಾತನಾಡ್ತಾರೆ ಎಂಬ ಕುತೂಹಲಕ್ಕೆ ಮೋದಿ ತೆರೆ ಎಳೆದ್ರು. ಕೊರೋನಾ ಮಹಾಮಾರಿ ಬಳಿಕ 6ನೇ ಬಾರಿಗೆ ದೇಶವನ್ನುದ್ದೇಶಿಸಿ ಮಾತನಾಡಿದ ಮೋದಿ, ಈಗಾಗಲೇ ಮುಂಗಾರು ಆರಂಭ ಆಗ್ತಾ ಇದೆ, ಸಾಲು ಸಾಲು ಹಬ್ಬಗಳು ಬರ್ತಿವೆ, ಹೀಗಾಗಿ ಖರ್ಚು ಕೂಡ ಹೆಚ್ಚಾಗ್ತಾ ಇದೆ. ಇದಕ್ಕಾಗಿ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯನ್ನ ದೀಪಾವಳಿಯವರೆಗೆ ಅಂದ್ರೆ ನವೆಂಬರ್ವರೆಗೆ ವಿಸ್ತರಣೆ ಮಾಡಲಾಗ್ತಾ ಇದೆ. ಇದರಿಂದ 80 ಕೋಟಿ ಜನರಿಗೆ ಅನುಕೂಲವಾಗಲಿದೆ ಅಂತ ಹೇಳಿದ್ರು. कि प्रधानमंत्री गरीब कल्याण अन्न योजना का विस्तार अब दिवाली और छठ पूजा तक यानी नवंबर महीने के आखिर तक कर दिया जाएगा. यानी 80 करोड़ लोगों को मुफ्त अनाज देने वाली ये योजना अब जुलाई, अगस्त, सितंबर, अक्टूबर, नवंबर में भी लागू रहेगी. ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಯೋಜನೆ. ಲಾಕ್ಡೌನ್ ವೇಳೆ ವಲಸೆ ಕಾರ್ಮಿಕರು ಇನ್ನಿಲ್ಲದ ಕಷ್ಟ ಅನುಭವಿಸಿದ್ರು. ಬರಿಗಾಲಲ್ಲಿ ಸ್ವಗ್ರಾಮಕ್ಕೆ ತೆರಳಿದ್ರು. ಅದೆಷ್ಟೋ ಮಂದಿ ತುತ್ತು ಅನ್ನಕ್ಕಾಗಿ ಕೆಲಸಕ್ಕಾಗಿ ಪರದಾಡಿದ್ರು. ಇಂಥವರಿಗೆ ನೆರವಾಗಲು ಜುಲೈನಲ್ಲಿ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಯೋಜನೆ ಜಾರಿಯಾಗ್ತಾ ಇದೆ. ಈ ಬಗ್ಗೆ ಪ್ರಸ್ತಾಪಿಸಿದ ಮೋದಿ ವಲಸೆ ಕಾರ್ಮಿಕರಿಗೆ ಅನುಕೂಲವಾಗಲಿದೆ ಅಂತ ಹೇಳಿದ್ರು. एक राशन कार्ड की व्यवस्था भी हो रही है, यानी एक राष्ट्र एक राशन कार्ड, वन नेशन वन राशन कार्ड. इसका सबसे बड़ा लाभ उन गरीब साथियों को मिलेगा जो रोजगार या दूसरी आवश्यकताओं के लिए अपना गांव छोड़ करके कहीं और जाते हैं, किसी और राज्य में जाते हैं. ಶ್ರಮಿಕರಿಗೆ, ಕೃಷಿಕರಿಗೆ ನಮೋ ನಮ. ಕೊರೋನಾ ನಿಯಮ ಪಾಲಿಸದವರಿಗೆ ಎಚ್ಚರಿಕೆ. ಇದರೊಂದಿಗೆ ಪ್ರಧಾನಿ ಮೋದಿ ಕೃಷಿ ಶ್ರಮಿಕರು ಮತ್ತು ತೆರಿಗೆದಾರರನ್ನ ಅಭಿನಂದಿಸಿದರು. ಸರ್ಕಾರದ ಸಾಧನೆಯ ಶ್ರೇಯಸ್ಸು ಕೃಷಿಕರಿಗೆ, ತೆರಿಗೆದಾರರಿಗೆ ಸಲ್ಲಬೇಕು. ಅನ್ಲಾಕ್ ಅಂತಿದ್ದಂತೆ ಮಾಸ್ಕ್ ಧರಿಸದೆ, ಅಂತರ ಪಾಲಿಸದೆ ನಿಯಮ ಮೀರ್ತಾ ಇರೋ ಜನರನ್ನು ಪ್ರಧಾನಿ ಮೋದಿ ಎಚ್ಚರಿಸಿದ್ರು. देश का अन्न भंडार भरा है, इसलिए आज गरीब का, श्रमिक का चूल्हा जल रहा है. आपने ईमानदारी से टैक्स भरा है,
अपना दायित्व निभाया है। इसलिए आज देश का गरीब इतने बड़े संकट से मुकाबला कर पा रहा है। मैं आज हर गरीब के साथ ही देश के हर किसान, हर टैक्स पेयर का हृदय से बहुत बहुत अभिनंदन करता हूं, उन्हें नमन करता हूं। भारत में भी स्थानीय प्रशासन को इसी चुस्ती से काम करना चाहिए। ये 130 करोड़ देशवासियों के जीवन की रक्षा करने का अभियान है। भारत में गांव का प्रधान हो या देश का प्रधानमंत्री, कोई भी नियमों से ऊपर नहीं है। ಇತರೆ ದೇಶಗಳಿಗೆ ಹೋಲಿಸಿದ್ರೆ ಭಾರತದಲ್ಲಿ ಕೊರೋನಾ ಸೋಂಕು ನಿಯಂತ್ರಣದಲ್ಲಿದೆ. ಆದರೆ ಜನ ಜಾಗೃತರಾಗ್ತಿಲ್ಲ. ಎಚ್ಚರಿಕೆಯಿಂದ ಇರಬೇಕು. ಎಲ್ಲರೂ ನಿಯಮ ಪಾಲಿಸಿ, ಇಲ್ಲದಿದ್ರೆ ಅವರಿಗೆ ಶಿಕ್ಷೆಯಾಗಬೇಕು ಅಂತ ಮೋದಿ ನಿಯಮ ಮೀರೋ ಜನರನ್ನ ಎಚ್ಚರಿಸಿ ಬಡವರಿಗೆ ದೀಪಾವಳಿ ಗಿಫ್ಟ್ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಸೊ ಎಲ್ಲರೂ ಕೂಡ ಯಾವ್ಯಾವ ಸೂಚನೆಗಳನ್ನ ನೀಡಿದ್ದಾರೋ, ಮಾರ್ಗಸೂಚಿಗಳನ್ನ ಕೊಟ್ಟಿದ್ದಾರೋ ಅವೆಲ್ಲವನ್ನ ಪಾಲನೆ ಮಾಡಿದಂತಹ ಸಂದರ್ಭದಲ್ಲಿ ಮಾತ್ರ ಇವೆಲ್ಲವೂ ಕೂಡ ತಡೆಗಟ್ಟುವುದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ರಾಜ್ಯಕ್ಕೆ ಇವತ್ತು ಮತ್ತೆ ಅಮಂಗಳವಾರ. ಸಾವಿರ ಸಂಖ್ಯೆಯಲ್ಲಿ ಸೋಂಕಿನ ಸುನಾಮಿ ಎಬ್ಬಿಸಿದ ಕೊರೋನಾ ಇವತ್ತು ಹತ್ತಿರ 1000 ಬಳಿ ಬಂದಿದೆ. ಆದರೆ ಮಹಾನಗರಿ ಬೆಂಗಳೂರಿಗೆ ಮತ್ತೆ ಬಿಗ್ ಶಾಕ್ ಕೊಟ್ಟಿದೆ. ಸಾವಿನ ಸಂಖ್ಯೆಯಲ್ಲಿ ದೊಡ್ಡ ಶಾಕ್ ನೀಡಿದೆ. ಕಳೆದೆರಡು ದಿನದಿಂದ ರಾಜ್ಯಕ್ಕೆ ಕೊರೋನಾ 1000 ಶಾಕ್ ನೀಡಿತ್ತು. ಪ್ರತಿದಿನ 1000ಕ್ಕಿಂತಲೂ ಹೆಚ್ಚು ಸೋಂಕಿತರು ಆಸ್ಪತ್ರೆಗೆ ದಾಖಲಾಗ್ತಾ ಇದ್ರು. ಇಂದು ಮತ್ತೆ 1000 ದಾಟಿ ಹೋಗುತ್ತಾ ಸೋಂಕಿನ ಅಬ್ಬರ ಎಂಬ ಭೀತಿ ಮಧ್ಯೆ ಕೊರೋನಾ ವೈರಸ್ ಹತ್ತಿರ 1000 ಹತ್ರ ಸೋಂಕು ಹರಡಿದೆ. 28 ಜಿಲ್ಲೆಯಲ್ಲಿ ಸಂಚರಿಸಿ 947 ಮಂದಿಗೆ ಅಂಟಿದ ಸೋಂಕು. ಒಂದೇ ದಿನ ಬರೋಬ್ಬರಿ 20 ಮಂದಿ ಸೋಂಕಿಗೆ ಬಲಿ. ಇನ್ನು 6 ತಿಂಗಳು ಇರುತ್ತೆ. ನಾವು ಕೊರೋನಾ ಜೊತೆಯೇ ಇನ್ನಾರು ತಿಂಗಳು ಬದುಕಬೇಕು. ಮುಂದಿನ ಅರ್ಧ ವರ್ಷ ಕೊರೋನಾ ಜೊತೆಯೇ ಬದುಕಬೇಕಾಗಿದೆ. ಇಂತಹ ಹೊತ್ತಲ್ಲೇ ಸಾವಿರ ಸಂಖ್ಯೆಯಲ್ಲಿ ಬೆನ್ನು ಬಿದ್ದಿರೋ ಸೋಂಕು ಇಂದು 28 ಜಿಲ್ಲೆಯಲ್ಲಿ ಸಂಚರಿಸಿ 947 ಮಂದಿಗೆ ಅಂಟಿದೆ. ಈ ಮೂಲಕ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 15,000 ಗಡಿ ದಾಟಿದ್ದು 15,242ಕ್ಕೆ ಏರಿದೆ. ಇಂದು ಸೋಂಕಿಗಿಂತ ಹೆಚ್ಚು ಶಾಕ್ ಕೊಟ್ಟಿರೋದು ಸಾವಿನ ಲೆಕ್ಕ. ಕಳೆದ 24 ಗಂಟೆಯಲ್ಲಿ ಬರೋಬ್ಬರಿ 20 ಮಂದಿ ಕೊರೋನಾಗೆ ಬಲಿಯಾಗಿದ್ದಾರೆ. ಈ ಮೂಲಕ ರಾಜ್ಯದಲ್ಲಿ ಇದುವರೆವಿಗೂ ಸೋಂಕಿನಿಂದ ಸತ್ತವರ ಸಂಖ್ಯೆ 246. ಬಳ್ಳಾರಿಯಲ್ಲಿ ನಿನ್ನೆ 12, ಇಂದು ಮತ್ತೆ 6 ಮಂದಿ ಸಾವು. 1000 ಗಡಿಯತ್ತ ಬಳ್ಳಾರಿ ಸೋಂಕಿನ ಸಂಖ್ಯೆ. ಗಣಿ ಜಿಲ್ಲೆ ಬಳ್ಳಾರಿಗೆ ಜಿಂದಾಲ್ ಸೋಂಕು ಕಂಟಕವಾಗಿ ಕಾಡ್ತಾ ಇದೆ. ದಿನೇ ದಿನೇ ಬಳ್ಳಾರಿಯ ಜನ ಸೋಂಕಿನ ಬೆಂಕಿಯಲ್ಲಿ ಬೇಯ್ತಿದ್ದಾರೆ. ಇಂದು ಜಿಲ್ಲೆಯಲ್ಲಿ ಬರೋಬ್ಬರಿ 61 ಮಂದಿಗೆ ಸೋಂಕು ತಗುಲಿದೆ. ಈ ಮೂಲಕ ಜಿಲ್ಲೆಯಲ್ಲಿ ಸೋಂಕಿನ ಸಂಖ್ಯೆ 834ಕ್ಕೆ ಏರಿದೆ. ನಿನ್ನೆ ಒಂದೇ ದಿನ ಬಳ್ಳಾರಿಯಲ್ಲಿ 12 ಮಂದಿ ಸಾವನ್ನಪ್ಪಿದ್ರು. ಇಂದು ಮತ್ತೆ 6 ಮಂದಿಯ ಉಸಿರು ನಿಲ್ಲಿಸಿದೆ ಮಹಾಮಾರಿ ವೈರಸ್. ಇದುವರೆವಿಗೂ 29 ಮಂದಿ ಜಿಲ್ಲೆಯಲ್ಲಿ ಮೃತಪಟ್ಟಿದ್ದಾರೆ. ಬಳ್ಳಾರಿಯಲ್ಲಿ ಸಾವಿನ ಸರಣಿ ಮುಂದುವರೆದಿದೆ. ಇಂದಿನ 6 ಕೇಸ್ಗಳ ಡೀಟೇಲ್ಸ್ ನೋಡಿದ್ರೆ ಕೇಸ್ ನಂಬರ್ 7841 31 ವರ್ಷದ ಮಹಿಳೆ, ಪೇಷಂಟ್ ನಂಬರ್ 6484 ಸಂಪರ್ಕದಲ್ಲಿದ್ರು. ಪೇಷಂಟ್ ನಂಬರ್ 11304 55 ವರ್ಷದ ಮಹಿಳೆ, ಸಾರಿ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಕೇಸ್ ನಂಬರ್ 13509 63 ವರ್ಷದ ಮಹಿಳೆ, ILI ಸಮಸ್ಯೆಯಿಂದ ಸೋಂಕು ಅಂಟಿತ್ತು. ಪೇಷಂಟ್ ನಂಬರ್ 14727 56 ವರ್ಷದ ಪುರುಷ, ILI ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ರು. ಕೇಸ್ ನಂಬರ್ 14732 58 ವರ್ಷದ ಮಹಿಳೆಗೆ ಸಾರಿ ಸಮಸ್ಯೆ ಇತ್ತು. ಕೇಸ್ ನಂಬರ್ 14733 58 ವರ್ಷದ ಮಹಿಳೆ ಕೂಡ ಸಾರಿ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಕೊರೋನಾಗೆ ಬಲಿಯಾಗಿದ್ದಾರೆ. ಬೆಂಗಳೂರಲ್ಲಿ ಮತ್ತೆ 500ರ ಗಡಿ ದಾಟಿದ ಸೋಂಕು. ಸಿಲಿಕಾನ್ ಸಿಟಿಯಲ್ಲಿ ನಿಲ್ಲದ ಸಾವಿನ ಸ್ಫೋಟ. ಬೆಂಗಳೂರಲ್ಲಿ ಸೋಂಕು ಮತ್ತೆ 500ರ ಗಡಿ ದಾಟಿದೆ. ನಿನ್ನೆ ಮೊನ್ನೆ 700ರ ಗಡಿ ದಾಟಿತ್ತು. ಇಂದು 503 ಮಂದಿಗೆ ಸೋಂಕು ಹರಡಿದೆ. ಈ ಮೂಲಕ ಸಿಟಿಯಲ್ಲಿ ಸೋಂಕಿತರ ಸಂಖ್ಯೆ 4555ಕ್ಕೆ ಏರಿದೆ. ಇಂದು 4 ಸಾವನ್ನಪ್ಪಿದ್ದು ಬಿಗ್ ಬೆಂಗಳೂರಲ್ಲಿ ಮೃತಪಟ್ಟವರ ಸಂಖ್ಯೆ ಬರೋಬ್ಬರಿ 95 ಆಗಿದೆ.
ರಾಜ್ಯಾದ್ಯಂತ 271 ಮಂದಿ ಐಸಿಯುನಲ್ಲಿದ್ರೆ ಅದರಲ್ಲಿ ಬೆಂಗಳೂರಿಗರು 171 ಮಂದಿ ಅನ್ನೋದು ದೊಡ್ಡ ಆತಂಕ. ಬೆಂಗಳೂರಲ್ಲಿ ಮತ್ತೆ 4 ಮೃತಪಟ್ಟಿದ್ದು ಪೇಷಂಟ್ ನಂಬರ್ 11153 63 ವರ್ಷದ ಪುರುಷ ಸೌದಿಯಿಂದ ಹಿಂತಿರುಗಿದ್ರು. ಪೇಷಂಟ್ ನಂಬರ್ 11528 45 ವರ್ಷದ ಪುರುಷ ಸಾರಿ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಪೇಷಂಟ್ ನಂಬರ್ 13611 64 ವರ್ಷದ ವೃದ್ಧೆಗೂ ಸಾರಿ ಸಮಸ್ಯೆ ಇತ್ತು. ಕೇಸ್ ನಂಬರ್ 14034 50 ವರ್ಷದ ಪುರುಷ ಕೂಡ ಸಾರಿ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ರು. ಇಂದು 4 ಸಾವಿನ ಪೈಕಿ 3 ಸಾರಿ ಕೇಸ್ಗಳೇ ಆಗಿದ್ದು ಸಿಟಿಗೆ ಸಾರಿ ಕೇಸ್ಗಳೇ ಕಂಟಕವಾಗ್ತಾ ಇದೆ. ಇನ್ನುಳಿದಂತೆ ಹಾವೇರಿಯಲ್ಲಿ 2, ವಿಜಯಪುರದಲ್ಲಿ 2, ಧಾರವಾಡದಲ್ಲಿ 2, ಕೋಲಾರ, ದಾವಣಗೆರೆ, ಬೆಳಗಾವಿಯಲ್ಲಿ ಮತ್ತು ಮೈಸೂರಲ್ಲಿ ತಲಾ 1 ಸಾವನ್ನಪ್ಪಿದ್ದಾರೆ. ಒಟ್ಟು 17 ಜಿಲ್ಲೆಯಲ್ಲಿ ಡಬಲ್ ಡಿಜಿಟ್ನಲ್ಲಿ ಪಾಸಿಟಿವ್ ಲೆಕ್ಕ ಕೊಟ್ಟಿರೋ ಸೋಂಕು ಸುನಾಮಿ ಎಬ್ಬಿಸ್ತಾ ಇದೆ. ಸೋಂಕು, ಸಾವು, ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇರೋರ ಲೆಕ್ಕದಲ್ಲಿ ಟಾಪ್ 1 ಸ್ಥಾನದಲ್ಲಿರೋ ಬೆಂಗಳೂರು ಸೋಂಕಿನ ಸುಳಿಯಿಂದ ಪಾರಾಗಲು ಇನ್ನೆಷ್ಟು ದಿನ ಬೇಕೋ? ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕೊರೋನಾದಿಂದ ಸಾವನ್ನಪ್ಪಿದವರ ಶವ ಸಂಸ್ಕಾರದ ವಿಚಾರದಲ್ಲಿ ಅಮಾನವೀಯ ಘಟನೆ ನಡೆದಿದೆ. ಎಲ್ಲಿ ಏನು ಅನ್ನೋದನ್ನ ಹೇಳ್ತೀವಿ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಕೊರೋನಾ ಸೋಂಕಿತರಿಗೆ ಸರಿಯಾದ ಚಿಕಿತ್ಸೆ ಸಿಗ್ತಾ ಇಲ್ಲ, ಸರಿಯಾದ ಊಟ ಸಿಗ್ತಿಲ್ಲ ಅನ್ನುವ ಗೋಳಿನ ಮಧ್ಯೆ ಕೊರೋನಾದಿಂದ ಸಾವನ್ನಪ್ಪಿದವರಿಗೆ ಸರಿಯಾದ ಸಂಸ್ಕಾರವೂ ಸಿಗ್ತಿಲ್ಲ. ಗಡಿನಾಡಿನ ಧೂಳಿನ ಮಧ್ಯೆ ಇಂತಹ ಅಮಾನವೀಯ ಘಟನೆ ನಡೆದಿದೆ. ಇನ್ನು ಕುರಿಗೂ ಕೊರೋನಾ ಕಂಟಕ ಶುರುವಾಗಿದೆ. ಕೊರೋನಾ ಸಾವಿನ ಮೇಲೆ ಸಾಮ್ರಾಜ್ಯ ಕಟ್ಟಿರೋ ಮಹಾಮಾರಿ. ಹುಟ್ಟಿದಾಗ ಎಷ್ಟು ಸಂಭ್ರಮ ಪಡ್ತೀವೋ ಸತ್ತಾಗಲೂ ಅಷ್ಟೇ ಗೌರವಪೂರ್ವಕವಾಗಿ ಕಳುಹಿಸಿಕೊಡೋ ದೇಶ ನಮ್ಮದು. ಆದರೆ ಬಳ್ಳಾರಿಯ ಈ ಘಟನೆ ನಿಜಕ್ಕೂ ಮನುಕುಲವನ್ನೇ ತಲೆ ತಗ್ಗಿಸುವಂತಿದೆ. ಕೊರೋನಾಗೆ ತುತ್ತಾಗಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಒಂದೇ ಗುಂಡಿಯಲ್ಲಿ 4 ಮೃತದೇಹವನ್ನ ಹೂತು ಹಾಕಿದ್ದಾರೆ. ಎರಡು ಗುಂಡಿ 8 ಕೊರೋನಾ ಮೃತದೇಹ. ಗಣಿನಾಡು ಬಳ್ಳಾರಿಯಲ್ಲಿ ರಕ್ಕಸ ಕೊರೋನಾ ರಣಕೇಕೆ ಹಾಕ್ತಿದೆ. ಸಾವಿನ ಸಂಖ್ಯೆ 29ಕ್ಕೆ ಏರಿಕೆಯಾಗಿದ್ದು ಮೃತದೇಹಗಳನ್ನ ಬೀದಿ ನಾಯಿಗಳಂತೆ ಬಿಸಾಡ್ತಿದ್ದಾರೆ. 1 ಆಯ್ತು, 2 ಆಯ್ತು, 3 ಆಯ್ತು ಅಂತ ಒಟ್ಟು 8 ಶವಗಳನ್ನ ಎರಡೇ ಗುಂಡಿಯಲ್ಲಿ ಹಾಕಿ ಮಣ್ಣು ಮುಚ್ಚಿದ್ದಾರೆ. ಈ ದೃಶ್ಯ ನೋಡಿದ್ರೆ ಕರುಳು ಕಿವುಚುತ್ತೆ. ಅಯ್ಯೋ, ಇಂತಹ ದುಸ್ಥಿತಿ ವೈರಿಗೂ ಬಾರದಿರಲಿ ಅಂತ ಮನಸ್ಸು ಮಮ್ಮಲ ಮರುಗುತ್ತೆ. ಕೊರೋನಾ ಸೋಂಕಿತ ಶವಗಳಿಗೆ ಅಂತ್ಯ ಸಂಸ್ಕಾರ ಇಷ್ಟೊಂದು ಅಮಾನವೀಯನ ಅನಿಸುತ್ತೆ. ಮೃತದೇಹಗಳನ್ನು ಕಸ ಬಿಸಾಡಿದಂತೆ ಬಿಸಾಡಿದ ಆರೋಗ್ಯ ಇಲಾಖೆ ಸಿಬ್ಬಂದಿಯ ಈ ದುಷ್ಕೃತ್ಯಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಯಿತು. ಯಾವಾಗ ನಿಮ್ಮ ನ್ಯೂಸ್ 18 ಸುದ್ದಿ ಪ್ರಸಾರ ಮಾಡ್ತೋ ಬಳ್ಳಾರಿ ಡಿಸಿ ಎಸ್ ನಕ್ಕೂರು ಕ್ಷಮೆಯಾಚಿಸಿದ್ದಾರೆ. ಬೆಳಿಗ್ಗೆ ಆಗಿದೆ, ಇದು ನಮಗೆ ಗೊತ್ತಾಗಿದೆ. ನಾವು ಎನ್ಕ್ವೈರಿ ಮಾಡಲಿಕ್ಕೆ ಎಡಿಸಿಗೆ ಮಾಡಿದ್ವಿ. ಎಡಿಸಿ ಅವರು ಎನ್ಕ್ವೈರಿ ಮಾಡಿ ಅದು ಬಳ್ಳಾರಿ ಅಂತಲೇ ನಮಗೆ ಪಟ್ಟಿ ಗೊತ್ತಾಗಿದೆ. ಯಾರು ಕೆಲಸ ಮಾಡಿದ್ರು ಅವ್ರನ್ನ ತೆಗೆದು ಹೊಸ ತಂಡ ಹಾಕೊಂಡಿದ್ದೀವಿ. ಇದ್ರ ಬಗ್ಗೆ ನಾವು ಇಷ್ಟೇ ಹೇಳ್ತೀವಿ, there is nothing much to say, but we have to apologize to her. ಕುರಿಗಾಹಿಗೆ ಸೋಂಕು, ಕುರಿಗೆ ಕೊರೋನಾ ಪರೀಕ್ಷೆ. ಮನುಷ್ಯರನ್ನ ಬೆನ್ನಿಗೆ ಬಿದ್ದ ಬೇತಾಳನಂತೆ ಕಾಡ್ತಾ ಇರೋ ಹೆಮ್ಮಾರಿ ಕೊರೋನಾ ಕುರಿಗಳನ್ನೂ ಬಿಟ್ಟಿಲ್ಲ.
ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಗೋಡೆಕೆರೆ ಗ್ರಾಮದ ಕುರಿಗಾಹಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಹೀಗಾಗಿ ಈತ ಕಾಯ್ತಾ ಇದ್ದ 50 ಕುರಿಗಳನ್ನ ಕ್ವಾರಂಟೈನ್ ಮಾಡಲಾಗಿದೆ. ಅಷ್ಟೇ ಅಲ್ಲ, ಕುರಿಗಳ ಸ್ವಾಬ್ ಸಂಗ್ರಹಿಸಿ ಭೋಪಾಲ್ ಲ್ಯಾಬ್ಗೆ ಕಳುಹಿಸಲಾಗಿದೆ. ಜನರಲ್ಲಿ ಒಂದು ಭಯ ಭೀತಿ ಇತ್ತು. ಕುರಿ ಮೇಕೆಗಳಲ್ಲೂ ಸಹ ಏನಾದರೂ ಬಂದಿರಬಹುದಾ, ಕುರಿಗಾಯಿಗೆ ಬಂದಿದೆ, ಕುರಿ ಮೇಕೆಗೆ ಏನಾದರೂ ಬಂದಿದೆಯಾ ಅಂತ ನಾವು ನಮ್ಮ ಟೀಮು ಮತ್ತು ನಮ್ಮೆಲ್ಲ ಸೈಂಟಿಸ್ಟ್ಗಳು ಹೋಗ್ಬಿಟ್ಟು ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ಕುರಿ ಮೇಕೆಗಳಿಂದ ಸುಮಾರು 10 ಸ್ಯಾಂಪಲ್ನನ್ನು ಕಲೆಕ್ಟ್ ಮಾಡ್ಕೊಂಡಿದ್ವಿ. ಯಾವಾಗ ಕುರಿಗಾಹಿಗೆ ಕೊರೋನಾ ಪಾಸಿಟಿವ್ ಅನ್ನೋ ಸುದ್ದಿ ಗೊತ್ತಾಯಿತು, ಕುರಿ ಮಾಂಸಕ್ಕೂ ಸಂಕಷ್ಟ ಶುರುವಾಗಿದೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಯಾವುದಕ್ಕೂ ಮಾಂಸ ತಿನ್ನೋರು ಜೋಪಾನವಾಗಿರಿ ಅಂತ ವೈದ್ಯರು ಮನವಿ ಮಾಡಿದ್ದಾರೆ. ಮಗಳ ಮದುವೆ ಮುಗಿಸಿದ್ದ ಅಪ್ಪ ಕೊರೋನಾಗೆ ಬಲಿ. ಮಹಾಮಾರಿ ಕೊರೋನಾ ಮದುವೆ ದಿಬ್ಬಣ, ಹಬ್ಬ ಹರಿದಿನ ಯಾವುದನ್ನು ಬಿಡ್ತಿಲ್ಲ, ಎಲ್ಲೆಂದರಲ್ಲಿ ನುಗ್ತಿದೆ. ಯಾದಗಿರಿ ಜಿಲ್ಲೆಯ ಹೊನಗೆರೆಯ 45 ವರ್ಷದ ವ್ಯಕ್ತಿ ರಾಯಚೂರಿನ ಸಿರವಾರದಲ್ಲಿ ಮಗಳ ಮದುವೆಯನ್ನ ಖುಷಿಯಾಗಿ ಮಾಡಿದ್ರು. ಇದಾಗಿ 2 ದಿನ ಆಗ್ತಿದ್ದಂತೆ ಜ್ವರ, ನೆಗಡಿ, ಕೆಮ್ಮು ಶುರುವಾಗಿದೆ. ನಿನ್ನೆ ರಿಮ್ಸ್ಗೆ ಸಾಗಿಸುವ ಮಾರ್ಗ ಮಧ್ಯೆಯೇ ಉಸಿರು ಚೆಲ್ಲಿದ್ದಾರೆ. ಅನುಮಾನದ ಮೇಲೆ ಪರೀಕ್ಷೆ ನಡೆಸಿದಾಗ ಕೊರೋನಾ ಇರುವುದು ದೃಢಪಟ್ಟಿದೆ. ಹೀಗಾಗಿ 70 ಮನೆ, ಖಾಸಗಿ ಆಸ್ಪತ್ರೆ ಸೀಲ್ ಡೌನ್ ಮಾಡಲಾಗಿದೆ. ಮೃತ ವ್ಯಕ್ತಿಯನ್ನ ಆತನ ಜಮೀನಿನಲ್ಲಿ WHO ಪ್ರೋಟೋಕಾಲ್ ನಿಯಮದಂತೆ ಅಂತ್ಯ ಸಂಸ್ಕಾರ ಮಾಡಲಾಯಿತು. ಒಟ್ನಲ್ಲಿ ಕೊರೋನಾ ಹೆಮ್ಮಾರಿ ಸಾವಿನ ಕರಾಳತೆಯನ್ನ ಬಿಚ್ಚಿಡ್ತಿದೆ. ಮನುಷ್ಯರು ಮಾತ್ರ ಪ್ರಾಣಿಗಳಿಗೂ ಕ್ವಾರಂಟೈನ್ ಮಾಡೋ ಹಂತಕ್ಕೆ ತಂದು ನಿಲ್ಲಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಆಗಲಿದೆ ಅಂತ ಸಿಎಂ ಘೋಷಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಖಾಸಗಿ ಮೆಡಿಕಲ್ ಕಾಲೇಜುಗಳು 4,500 ಹಾಸಿಗೆ ಕೊಡಲಿವೆ. ಇನ್ನು ಸಚಿವ ಸುಧಾಕರ್ ಪತ್ನಿ, ಮಗಳು, ತಂದೆ ಕೊರೋನಾ ಸೋಂಕಿಗೆ ಒಳಗಾಗಿದ್ದು ಅವರ ಆರೋಗ್ಯದಲ್ಲೂ ಚೇತರಿಕೆ ಕಾಣ್ತಾ ಇದೆ. ಅವರು ಒಟ್ಟಾರೆಯಾಗಿ ಅವರಿಗೆ ಸುಮಾರು 10,000 ಹಾಸಿಗೆಗಳು ಈ 11 ಕಾಲೇಜಿನಿಂದ ಇದೆ. ಅದರಲ್ಲಿ 50% ಸುಮಾರು ಅಂತಂದ್ರೆ 4,500 ಹಾಸಿಗೆ. ಇದರಲ್ಲಿ ICU ಬೆಡ್ಸು ಇದೆ, ವೆಂಟಿಲೇಟರ್ಸು ಇದ್ದಾವೆ ಮತ್ತು ಅವರಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಪರಿಣಿತರು ಮತ್ತು ವೈದ್ಯರು ಈ ಮೂಲಭೂತ ಸೌಕರ್ಯವನ್ನು ನಾವು ಒದಗಿಸಿಕೊಳ್ತೇವೆ. ಇದು ಇವತ್ತಿನ ಸೂಪರ್ ಪ್ರೈಮ್ ನ್ಯೂಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.